ಗಣೇಶನಿಗೆ ಆನೆ ಮುಖ ಬಂತು ಅಂತ ನಮಗೆ ಗೊತ್ತು. ಆದರೆ ಶಿವ ಕತ್ತರಿಸಿದ ಗಣೇಶನ ನಿಜವಾದ ಮನುಷ್ಯ ತಲೆ ಏನಾಯ್ತು? ಅದು ಎಲ್ಲಿದೆ? ಅದಕ್ಕೆ ಉತ್ತರ ಇಲ್ಲಿದೆ. ಉತ್ತರಾಖಂಡದ ಪಾತಾಳ ಭುವನೇಶ್ವರ ಎಂಬ ಭಯಾನಕ ಗುಹೆಯಲ್ಲಿ ಗಣೇಶನ ಆ ಕತ್ತರಿಸಿದ ತಲೆ ಇಂದಿಗೂ ಇದೆ. ಸ್ಕಂದ ಪುರಾಣದ ಪ್ರಕಾರ ಶಿವನೇ ಆ ತಲೆಯನ್ನು ಇಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾನಂತೆ. ಈ ಗುಹೆಯೊಳಗೆ ಹೋಗೋದೇ ಒಂದು ಸಾಹಸ. ಒಳಗೆ ಹೋದರೆ ನಿಮಗೆ ಆದಿ ಗಣೇಶನ ವಿಗ್ರಹ ಸಿಗತ್ತೆ. ಇದು ಮನುಷ್ಯರು ಕೆತ್ತಿದ್ದಲ್ಲ, ಇದು ಸ್ವಯಂಭೂ. ವಿಶೇಷ ಅಂದ್ರೆ ಆ ತಲೆಯ ಮೇಲೆ ಒಂದು ಕಲ್ಲಿನ ಕಮಲವಿದೆ. ಅದರಿಂದ ನಿರಂತರವಾಗಿ ನೀರು ಆ ತಲೆಯ ಮೇಲೆ ಬೀಳುತ್ತಾ ಇಂದಿಗೂ ಅಭಿಷೇಕ ನಡೀತಾ ಇರುತ್ತೆ. ಅಷ್ಟೇ ಅಲ್ಲ, ಈ ಗುಹೆಯಲ್ಲಿ ಜಗತ್ತಿನ ಅಂತ್ಯದ ರಹಸ್ಯವೂ ಇದೆ. ಇಲ್ಲಿ 4 ಯುಗಗಳ ಕಂಬಗಳಿವೆ. ಅದರಲ್ಲಿ ಕಲಿಯುಗದ ಕಂಬದ ಮೇಲೆ ಒಂದು ಬಂಡೆ ನೇತಾಡ್ತಾ ಇದೆ. ಆ ಬಂಡೆ ಮತ್ತು ಕಂಬ ಯಾವಾಗ ಟಚ್ ಆಗುತ್ತೋ ಅವತ್ತೇ ಈ ಪ್ರಪಂಚ ಅಂತ್ಯವಾಗುತ್ತೆ ಅಂತ ಪುರಾಣಗಳು ಹೇಳುತ್ತವೆ. ಇಲ್ಲಿನ ಕಲ್ಲುಗಳನ್ನ ನೋಡಿದ್ರೆ 33 ಕೋಟಿ ದೇವರುಗಳು ಇಲ್ಲೇ ನೆಲೆಸಿದ್ದಾರೆ ಅನಿಸುತ್ತೆ. ಆದಿಶಂಕರಾಚಾರ್ಯರು ಈ ಗುಹೆಯನ್ನ ಕಂಡು ಹಿಡಿದ್ರು ಅಂತಾರೆ. ಈ ಅದ್ಭುತ ಜಾಗಕ್ಕೆ ಹೋಗೋ ಆಸೆ ನಿಮಗಿದ್ರೆ ವಿಡಿಯೋ ಲೈಕ್ ಮಾಡಿ. ವಿಘ್ನ ನಿವಾರಕನಿಗೆ ನಮಸ್ಕರಿಸಿ ಓಂ ಗಣೇಶಾಯ ನಮಃ ಅಂತ ಕಮೆಂಟ್